Hey everyone, welcome back to my YouTube channel. IBPS PO Prelims ಎಕ್ಸಾಮಿಗೆ ಹೆಚ್ಚು ಅಂದರೆ 6 ಡೇಸ್ ಇದೆ ಅಷ್ಟೇ. ಸೊ ಸ್ಪೀಡ್ ಮ್ಯಾಥ್ಸಲ್ಲಿ ನೀವು ಯಾವುದೆಲ್ಲ ಮಿಸ್ ಮಾಡಿರಬಹುದು ಅಂದರೆ ಫಾರ್ ಎಕ್ಸಾಂಪಲ್ ಈಗ ರೂಟ್ಸಲ್ಲಿ ಕೆಲವೊಂದು ರೂಟ್ಸ್ ಇದೆ, ಅದನ್ನು ಮಿಸ್ ಮಾಡಿರ್ಬೋದು ನೀವು, ಆರ್ ಶಾರ್ಟ್ ಕಟ್. ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ಪೀಡ್ ಮ್ಯಾಥ್ಸಲ್ಲಿ ಏನೆಲ್ಲ ಕವರ್ ಮಾಡಬೇಕು ಅಂತ. ನೀವು ಯಾವುದಾದ್ರು ಮಿಸ್ ಮಾಡಿದರೆ ಸ್ಪೀಡ್ ಮ್ಯಾಥ್ಸಲ್ಲಿ ಕವರ್ ಮಾಡೋದನ್ನು ನೋಟ್ ಡೌನ್ ಮಾಡ್ಕೊತಾ ಹೋಗಿ, ಓಕೆನಾ. ಫಸ್ಟು ಫ್ರ್ಯಾಕ್ಷನ್ ಬಂದು 1 to 20 ಎಲ್ರಿಗೂ ಗೊತ್ತಿರಲೇಬೇಕು. ಈ ಸ್ಪೀಡ್ ಮ್ಯಾಥ್ಸ್ ಅನ್ನೋದು ಜಾಸ್ತಿ ನಮಗೆ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಸೀರೀಸ್ ಆ್ಯಂಡ್ DI ಕೂಡ ಸ್ಪೀಡ್ ಮ್ಯಾಥ್ಸ್ ಬರುತ್ತೆ. ಕ್ವಾಡ್ರೆಟಿಕಲ್ಲೂ ಕೂಡ ಸ್ಪೀಡ್ ಮ್ಯಾಥ್ಸ್ ಬರುತ್ತೆ. ಸೊ ಈ ಸ್ಪೀಡ್ ಮ್ಯಾಥ್ಸ್ ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ ಅಷ್ಟು ನಮಗೆ ಟೈಮ್ ಸೇವ್ ಆಗುತ್ತೆ. ಫಸ್ಟ್ ಬಂದು ಫ್ರ್ಯಾಕ್ಷನ್ 1 to 20 ಎಲ್ಲರೂ ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು, ನೆನ್ಪಿಟ್ಕೊಳ್ಳೇಬೇಕು. ಫಸ್ಟ್ ಬಂದು 100%, 1/2 50%, 0.5. ಸೊ ಇದು ನಮಗೆ ಏನಂತಂದರೆ ನಮಗೆ 1/2 ಅಂದರೆ 50% ಅಂತ ಫ್ಲ್ಯಾಶ್ ಆಗುತ್ತೆ. ಬಟ್ 0.5 ಅಂದರೆ 50% ಅಂತ ಫ್ಲ್ಯಾಶ್ ಆಗೋದು ಕಮ್ಮಿ. ಅಂದರೆ 0.5 ಆದರೂ ಓಕೆ ಗೊತ್ತಾಗುತ್ತೆ. ಬಟ್ ಫಾರ್ ಎಕ್ಸಾಂಪಲ್ ಇಲ್ಲ 0.0833 ಇಂಟು ಸಮಥಿಂಗ್ 24 ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಆವಾಗ ನಮಗೆ 1/12 ಅಂತ ತಕ್ಷಣ ಫ್ಲ್ಯಾಶ್ ಆಗೋಲ್ಲ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಕೆಲವು ಸತಿ ಅಪ್ರಾಕ್ಸಿಮೇಷನಲ್ಲೆಲ್ಲ 0.0833 ಅಂತ ಕೊಡೋ ಚಾನ್ಸಸ್ ಇರುತ್ತೆ. ಇದೊಂದೇ ಅಲ್ಲ, ಸೊ ಈ ಥರ ಪಾಯಿಂಟಲ್ಲಿ ಯಾವಾಗ ಬೇಕಾದ್ರೂ ಕೊಡ್ಬೋದು. ಸೊ ಈ ಪಾಯಿಂಟನ್ನು ಕೂಡ ನೆನ್ಪಿಟ್ಕೊಳ್ತಾ ಹೋಗಿ. ಸೊ ಇಲ್ಲಿ 1/4 25%, 1/6 16.67%, 1/7 14.3%, 1/8 12.5%, 1/9 11.11%, 1/10 10%, 1/11 9.09%, 1/12 8.33%, and 1/13 7.7%, 1/14 7.14%, 1/15 6.67%, 1/16 6.25%, 1/17 5.88%, 1/18 5.5%, 1/19 5.26%, and 1/20 is 5%. ಸೊ ಇದು ಕಾಮನ್ ಫ್ರ್ಯಾಕ್ಷನ್ ಆಯಿತು. ಈಗ ಕೆಲವುದು ಯೂನಿಕ್ ಫ್ರ್ಯಾಕ್ಷನ್ಸ್ ಅಂದರೆ ಜಾಸ್ತಿ ನಮಗೆ ನೆನಪಿರಲ್ಲ. ಸೊ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಯಾವುದಾದ್ರು ಮಿಸ್ ಆಗಿದೆ ಅದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. 22.5% 9/40, 45% 9/20. ಈಗ 22.5% ಅನ್ನೋದು 45 ಡಿವೈಡೆಡ್ ಬೈ 2 ಅರ್ಧ ಅಲ್ವಾ. ಸೊ ಅದೇ ಥರ 9/40 22.5% ಆದರೆ 45% ಇದ್ರದ್ದು ಅರ್ಧ. ಸೊ ಆವಾಗ 9/20 ಆಗುತ್ತೆ, ಓಕೆನಾ. ಇದ್ರದ್ದು ಅರ್ಧ 22.5%. ಸೊ ಇವೆರಡನ್ನ ನೆನ್ಪಿಟ್ಕೊಳ್ಳಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಫ್ರ್ಯಾಕ್ಷನ್. ಯಾಕೆಂತಂದರೆ ಜಾಸ್ತಿ ಸತಿ 22.5% ಆಫ್ ಸಮಥಿಂಗ್ ಅಂತ ಕೊಡ್ತಾರೆ. ಆವಾಗ ನಾವೇನು ಮಾಡ್ತೀವಿ, 22% ತೆಗಿತೀವಿ, ಆಮೇಲೆ 0.5% ತೆಗಿತೀವಿ, ಆಮೇಲೆ 22% ಮತ್ತು 0.5% ಆ್ಯಡ್ ಮಾಡಿ ಆನ್ಸರನ್ನು ಬರಿತೀವಿ. ಬಟ್ ಇದು ಟೈಮ್ ಕನ್ಸ್ಯೂಮಿಂಗ್. ಅದ್ರ ಬದಲು ನಮಗೆ 22.5% ಅಂದರೆ 9/40 ಅಂತ ಡೈರೆಕ್ಟಾಗಿ ಗೊತ್ತಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಕೂಡ ಹೌದು. ನೆಕ್ಸ್ಟು 66.66% 2/3 ಇದೆಲ್ಲರಿಗೂ ಗೊತ್ತಿರುತ್ತೆ. ಆ್ಯಂಡ್ 4/3 ಆ್ಯಂಡ್ 5/3 133.33% ಇಸ್ 4/3 ಆ್ಯಂಡ್ 166.66% ಇಸ್ 5/3. ನೆಕ್ಸ್ಟ್ 37.5% 3/8, 62.5% 5/8, 87.5% 7/8, 112.5% 9/8. ನೆಕ್ಸ್ಟು 14.3% 1/7, 28.5% 2/7, 42.8% 3/7, 57.14% 4/7, 71.5% 5/7, 85.714% 6/7. ಇದು ಮಲ್ಟಿಪಲ್ ಆಫ್ 7 1/7. ನೆಕ್ಸ್ಟು 15.38%. ಇದಂತೂ ಜಾಸ್ತಿ ಕೇಳ್ತಾರೆ ಕನ್ಫ್ಯೂಸ್ ಮಾಡೋಕ್ಕೆ ಅಂತಲೇ. ಈಗ 15.38% ಅಂದರೆ ನಮಗೆ ತಕ್ಷಣ 2/13 ಅಂತ ಬರಬೇಕು, ಆವಾಗ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು 13.33% 2/15, 56.25% 9/16. ಇದು ಹೆಚ್ಚು ಜನಕ್ಕೆ ಗೊತ್ತಿರಲ್ಲ. ಸೊ ಇದನ್ನು ನೀವೇನಾದ್ರು ನೋಟ್ ಡೌನ್ ಮಾಡಿಟ್ಕೊಂಡಿಲ್ಲ ಅಂದರೆ ಈಗಲೇ ಮಾಡಿಟ್ಕೊಳ್ಳಿ. 56.25% 9/16. ಇದನ್ನು ನಾವು ಯೂಶ್ವಲಿ ಹೇಗೆ ಮಾಡ್ತೀವಿ, ಈ ಫ್ರ್ಯಾಕ್ಷನ್ಸ್ ಗೊತ್ತಿಲ್ಲ ಅಂತಂದರೆ 56.25% ಆಫ್ ಸಮಥಿಂಗ್ 240 or 1000 ಏನಾದ್ರು ಕೊಟ್ಟಿದ್ರೆ ಫಸ್ಟು ನಾವು 56% ಫೈಂಡ್ ಔಟ್ ಮಾಡ್ತೀವಿ, ಆಮೇಲೆ 0.25% ಫೈಂಡ್ ಔಟ್ ಮಾಡ್ತೀವಿ.
ಸೊ ಅದು ಲೆಂತಿ ಆಗುತ್ತೆ. ಅದ್ರ ಬದಲು 56.25% ಇಸ್ ಈಕ್ವಲ್ ಟು 9/16 ಅಂತಿದ್ರೆ ಡೈರೆಕ್ಟಾಗಿ ಆನ್ಸರ್ ಬರಿಬೋದು. 53.33% 8/15, 116.66% 7/6, 14.66% 11/75. ಸೊ ಇದು ಫ್ರ್ಯಾಕ್ಷನ್ ಶಾರ್ಟ್ಕಟ್. ನೆಕ್ಸ್ಟ್ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಶಾರ್ಟ್ಕಟ್. ಇದರಲ್ಲಿ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಸೈನ್ ಇನ್ ಈಕ್ವೇಷನ್, ರೂಟ್ ಸೈನ್. ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಬೇಕಾದ್ರೆ ಈಕ್ವೇಷನ್ ಪ್ಲಸ್ ಇದ್ದರೆ ಅದನ್ನು ಮೈನಸ್ ಅಂತ ಹೇಳಿ ಸಾಲ್ವ್ ಮಾಡ್ತೀವಿ. ಆ್ಯಂಡ್ ಮೈನಸ್ ಪ್ಲಸ್ ಇದ್ದರೆ ಪ್ಲಸ್ ಮೈನಸ್ ಪ್ಲಸ್. ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ. ಬಟ್ ಶಾರ್ಟ್ಕಟ್ ಏನಂತಂದರೆ ನಾವು ಕ್ವಶನನ್ನು ಸಾಲ್ವ್ ಮಾಡ್ದೇ ಆನ್ಸರನ್ನು ಬರಿಬೋದು, ಈ ಕಂಡೀಷನ್ ಏನಾದರೂ ಗೊತ್ತಿದ್ರೆ. ಓಕೆನಾ? ಕಂಡೀಷನ್ ಏನಂತಂದರೆ ಫಸ್ಟ್ ಕಂಡೀಷನಲ್ಲಿ, ಫಸ್ಟ್ ಈಕ್ವೇಷನಲ್ಲಿ ಪ್ಲಸ್ ಇರಬೇಕು, ಸೆಕೆಂಡ್ ಈಕ್ವೇಷನಲ್ಲಿ ಮೈನಸ್ ಇರಬೇಕು. ಈ ಸೈನ್ ಇದ್ದರೆ ನಾವು ಡೈರೆಕ್ಟಾಗಿ ಈಕ್ವೇಷನ್ 1 ಇಸ್ ಲೆಸ್ ದ್ಯಾನ್ 2 ಅಂತ ಇವೆರಡು ಈಕ್ವೇಷನನ್ನು ರಿಲೇಷನನ್ನು ನಾವು ಆನ್ಸರ್ ಮಾಡ್ಬೋದು ವಿತೌಟ್ ಸಾಲ್ವಿಂಗ್ ದ ಕ್ವಶನ್. ಓಕೆನಾ? ಇದು ಒಂದು ಕಂಡೀಷನ್. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಏನಾದ್ರು ಕ್ವಶನ್ ನೋಡಿದ ತಕ್ಷಣ ನಿಮಗೆ ಪ್ಲಸ್ ಮೈನಸ್ ಸೈನ್ ಇದೆ ಅಂತಂದರೆ ಈಕ್ವೇಷನ್ 1 ಇಸ್ ಲೆಸ್ ದ್ಯಾನ್ 2 ಅಷ್ಟೇ. ಸೆಕೆಂಡ್ ಬಂದು ಮೈನಸ್ ಪ್ಲಸ್. ಇದು ಈಕ್ವೇಷನ್ 1 ಇಸ್ ಗ್ರೇಟರ್ ದ್ಯಾನ್ 2. ಸೊ ಈ ಥರ ಫಾರ್ಮಲ್ಲಿ ಇದ್ದರೆ ಏನಾದ್ರು ಕ್ವಾಡ್ರಾಟಿಕ್ ಈಕ್ವೇಷನ್ ಡೈರೆಕ್ಟಾಗಿ ನಾವು ಆನ್ಸರ್ ಮಾಡ್ಬೋದು. ಆ್ಯಂಡ್ ಥರ್ಡ್ ಕಂಡೀಷನ್ ಏನಂತಂದರೆ ಪ್ಲಸ್ ಮೈನಸ್ ಅಂತಿದ್ರೆ ಇದು ಕೆನಾಟ್ ಬಿ ಡಿಟರ್ಮೈನ್ಡ್. ಆ್ಯಂಡ್ ಸೆಕೆಂಡ್ ಬಂದು ಮೈನಸ್ ಈಕ್ವೇಷನ್ 1 ಈಕ್ವೇಷನ್ 2 ಈ ಫಾರ್ಮಲ್ಲಿ ಇದ್ದರೆ ಅದು ಕೂಡ ಕೆನಾಟ್ ಬಿ ಡಿಟರ್ಮೈನ್ಡ್. ಆ್ಯಂಡ್ ಪ್ಲಸ್ ಮೈನಸ್ ಸೊ ಇದು ಕೂಡ ಕೆನಾಟ್ ಬಿ ಡಿಟರ್ಮೈನ್ಡ್, ಅಂದರೆ ನೋ ರಿಲೇಷನ್ ಬಿಟ್ವೀನ್ ದೀಸ್ ಟು ಈಕ್ವೇಷನ್ ಅಂತ ಅರ್ಥ. ನೆಕ್ಸ್ಟು ಸ್ಕ್ವೇರ್ ರೂಟ್ 1 to 40 ಎಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ 40 to 50 ನೆನ್ಪಿಟ್ಕೊಳ್ಳೋಕ್ಕೆ ಒಂದು ಟ್ರಿಕ್ ಇದೆ. 40 ಸ್ಕ್ವೇರ್ ಅಂದರೆ 1600 ಅಲ್ವಾ? 40 to 50 ಹೇಗೆ ನೆನ್ಪಿಟ್ಕೊಳ್ಳೋದು ಅಂತಂದರೆ 16ಇಂದ ಕಂಟಿನ್ಯೂಸ್ ಆಗಿ 25 ತನಕ ಬರಿಬೇಕು. ಲೈಕ್ 16, 17, 18, 19, 20, 21, 22, 23, 24, 25. ನೆಕ್ಸ್ಟು ಇದು 41ಇಂದ 9 ಸ್ಕ್ವೇರ್, 8 ಸ್ಕ್ವೇರ್, 7 ಸ್ಕ್ವೇರ್, 6 ಸ್ಕ್ವೇರ್, 5 ಸ್ಕ್ವೇರ್, 4 ಸ್ಕ್ವೇರ್, 9 ಸ್ಕ್ವೇರ್, 2 ಸ್ಕ್ವೇರ್, 1 ಸ್ಕ್ವೇರ್, 0. ಸೊ ಈ ಥರ ನೆನ್ಪಿಟ್ಕೊಳ್ಳಿ. ಓಕೆನಾ? ಇದು ಸ್ಕ್ವೇರ್ ರೂಟ್ ಆಯಿತು. ನೆಕ್ಸ್ಟು ಕ್ಯೂಬ್ ರೂಟ್ ಬಂದು 1 to 20 ಕ್ಯೂಬ್ ತನಕ ಗೊತ್ತಿರಬೇಕು. ಆ್ಯಂಡ್ ಪ್ರೈಮ್ ನಂಬರ್ ಬಂದು 25 ಪ್ರೈಮ್ ನಂಬರ್ ಇದೆ 1 to 100. ಸೊ ಅದಷ್ಟು 25 ಪ್ರೈಮ್ ನಂಬರನ್ನು ನೆನ್ಪಿಟ್ಕೊಬೇಕು. ಇದು ಜಾಸ್ತಿ ಯೂಸ್ ಆಗೋದು ಮಿಸ್ಸಿಂಗ್ ನಂಬರ್, ರಾಂಗ್ ನಂಬರ್ ಸೀರೀಸಲ್ಲಿ. ನೆಕ್ಸ್ಟು ಪವರ್ಸ್ 2 ಪವರ್ಸ್, 3 ಪವರ್ಸ್, 4 ಪವರ್ಸ್. 2 ಪವರ್ಸು 2 to the power 10 ತನಕ ನೆನ್ಪಿಟ್ಕೊಳ್ಳಿ. ಆ್ಯಂಡ್ 3 ಪವರ್ಸು 3 to the power 6 ತನಕ. ಆ್ಯಂಡ್ 4 ಪವರ್ಸು ಕೂಡ 4 to the power 6 ತನಕ ನೆನ್ಪಿಟ್ಕೊಂಡ್ರೆ ಇದು ಲೈಕ್ ಯೂಸ್ ಆಗುತ್ತೆ. ಇದು ಫ್ರ್ಯಾಕ್ಷನ್. ಯಾವುದಾದ್ರೂ ಮಿಸ್ ಆಗಿದರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಹಾಗಾದರೆ ನಾನೇನಾದರೂ ಮಿಸ್ ಮಾಡಿದರೆ ಯಾವುದಾದ್ರೂ ಫ್ರ್ಯಾಕ್ಷನ್ ಅಥವಾ ಯಾವುದಾದ್ರೂ ಶಾರ್ಟ್ಕಟ್ ಅದನ್ನು ಕಮೆಂಟಲ್ಲಿ ತಿಳಿಸ್ಕೊಳ್ಳಿ. ಸೊ ದಟ್ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತ ಹೋಗ್ತೀನಿ. ಇದಿಷ್ಟು ಸ್ಪೀಡ್ ಮ್ಯಾಥ್ಸ್ ಮತ್ತು ಇದ್ರ ಜೊತೆ ಟೇಬಲ್ಸ್ 1 to 30 ತನಕ ಕಲಿತ್ರೆ ಒಳ್ಳೆಯದೇ. ಆರ್ ಅಷ್ಟು ಟೈಮ್ ಇಲ್ಲ ಅಂದರೆ 25 ತನಕ ಕಲಿತ್ರೂ ಓಕೆ, ಮ್ಯಾನೇಜ್ ಮಾಡ್ಬೋದು. ಸೊ ಇದೇ ಥರ ನಿಮಗೆ ಎಕ್ಸ್ಪ್ಲನೇಷನ್ ವಿಡಿಯೋ ಬೇಕು, ಶಾರ್ಟ್ಕಟ್ ಅಂದರೆ ಲೈಕ್ ಕ್ವಾಂಟ್ ಆಗಿರ್ಬೋದು, ರೀಸನಿಂಗ್ ಶಾರ್ಟ್ಕಟ್ ವಿಡಿಯೋ ಬೇಕಂತಂದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.